ಅಯ್ಯಣ್ಣ ಆ ಪರಂದಂಬ ಇಲ್ಲಿಂದ ಬಿಡುಗಡೆಯಾಗಿ ಹೊರಟೋದ. ಮತ್ತೆ ಅವನು ಇಲ್ಲಿಗೆ ಬರೋವರೆಗೂ ಈ ನನ್ನ ಮಗ ಹೊತ್ತಾಗೆಲ್ಲ ಕತೆ ಹೇಳಲೇಬೇಕು, ಇಲ್ಲ ಅಂದ್ರೆ ನಿದ್ದೆ ಮಾಡಕ್ ಬಿಡಲ್ಲ. ಲೋಕಪ್ಪ ಅಯ್ಯೋ, ಎಲ್ಲ ಹುಚ್ಚಾಸ್ಪತ್ರೆಯಲ್ಲಿ ಇರ್ಬೇಕಾದ ನನ್ನ ಮಗನ ಇಲ್ಲಿ ತಂದು ಬಿಟ್ಬಿಟ್ರಲ್ಲಪ್ಪ. ಲೋಕಪ್ಪ ಏನ್ ಕನ್ಸ್ ಕಾಣ್ತಿದ್ಯೋ ಮಗನೇ, ಅವನ್ಗೊಂದ್ ಕತೆ ಹೇಳಿ ಮಲಗಿಸು, ಇಲ್ದೇ ಅವ್ನ ಬಾಯಿಗೊಂದು ಊಟ ಮಾಡಗು. ಲೋ ಕಪ್ಪ, ಬೆಳಗಾಗೋವರೆಗೂ ಗೂಟ ಮಾತ್ರ ತೆಗಿಬೇಡ. ಯಾರೋ ನನ್ ಕರ್ದಂಗ ಆಯ್ತಲ್ಲ. ಯೋ ನನ್ ಕಪ್ಪ ಅಂದ್ಯಾ? ಇಲ್ಲ, ನಮ್ ಅಪ್ಪ ಅಂದೆ. ಹೇ ನಾನೇನ್ ತಲೆ ಕೆಟ್ಟನಂತ ತಿಳ್ಕೊಂಡ್ಯಾ? ನನ್ನ ಹೆಸರು ಲೋಕಪ್ಪ. ಲೋಕಪ್ಪ ಅದೇಪ್ಪ ನಾನು ಕರ್ತಿದ್ದೂನು. ಲೋ ಬೇರೆ ಕಪ್ಪ ಬೇರೆ ಮಾಡಿ ಕರಿತೀಯ, ಒದಬಿಡ್ತೀನಿ ನೋಡ. ನಿನ್ನ ಹೆಸರು ಅಯ್ಯಣ್ಣ, ಆ ತೆಗೆದ್ಬಿಟ್ಟು ಬರೀ ಎಣ ಎಣ ಅಂತಂದ್ರೆ ನಿನಗೆ ಕೋಪ ಬರಕಿಲ್ವಾ? ಹೌದು ಕಣನು, ನನ್ನ ಹೆಸರು ವೈಕುಂಠ. ವೈಕಿತಾಕ್ಬಿಟ್ಟು ಬರೀ ಕುಂಟ ಅಂದ್ರೆ ನನಗೆ ಕೋಪ ಬರಲ್ವಾ? ಹಾಗೆ ಪಾಪ ಅವನು ಕುಂಟ ಎಣ ಕುಂಟ ಎಣ ಎಣ ಕುಂಟ ಕುಂಟ. ಹೋಗ್ಲಿ ಬಿಡಣ್ಣ, ಇನ್ಮೇಲೆ ಹೆಸರು ಕರೆಯೋದು ಬಿಟ್ಬಿಟ್ಟು ಅಣ್ಣ ತಮ್ಮ ಅಂತ ಆಯಾಗಿದ್ದು ಬಿಡಣ. ಹೌದು ಕಣಣ್ಣು. ಅಪ್ಪ ತಮ್ಮ ಕೂತ್ಕೊಳ್ಳಪ್ಪ. ನಿಮಗ್ ವಿಷಯ ಗೊತ್ತಾ? ಇನ್ಮೇಲೆ ನಮ್ ಜೈಲ್ನಲ್ಲಿ ಯಾರಿಗೂ ಮುದ್ದೆನೆ ಕೊಡಲ್ವಂತೆ. ವೈ ಕುಂಟ ಈಗ ತಾನೇ ಅಣ್ಣ ತಮ್ಮಂದ್ರಾಗಿರೋಣ ಅಂದೆ, ಮತ್ತೆ ಕುಂಟನ ನಿನ್ನ ಸೊಂಟ ಮುಗಿಬಿಡ್ತೀನಿ. ಅಲ್ಲ ಕಣಣ್ಣು, ವೈ ಕುಂಟ ಅಂದ್ರೆ ಇಂಗ್ಲಿಷ್ ನಾಗೆ ವೈ ಅಂದ್ರೆ ಯಾಕೆ ಅಂತ. ಓಹ್ ಅದಾ, ಸರಿ ಸರಿ ಸರಿ. ಯಾಕೆ? ಯಾಕೆಂದ್ರೆ ಮುದ್ದೆ ಬಾಂಬ್ ಬಿಟ್ಟಿದ್ರಲ್ಲ ಅದಕ್ಕೆ. ಮುದ್ದೆ ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಕಿಲ್ಲ. ಸಾವುಗು ಆಲ್ಗ ಉದ್ದಂಗೆ ಮರ್ರೋತ ಪಡ್ಕತಿದ್ಯಲ್ಲ, ಮಡಿಗಲೆ ಕೂಟ್ವಾ. ಅಬ್ಬ ಏನ್ರಿ ಮಿಸ್ಟರ್ ಬೆಳ್ಳುಳ್ಳಿ ಸರ, ಮೊನ್ನೆ ರಾತ್ರಿ 11 ಗಂಟೆಯಲ್ಲಿ ನಿಮ್ ಮನೆ ಹತ್ರ ಪಟಾಕಿ ಶಬ್ದ ಕೇಳಿಸ್ತಂತೆ. ಆಲಕಾಟ್ ಸೋಳಿ ಮಕ್ಕಳು ತಂದು ಇಲ್ಲಿ ಸರ, ನಿಮ್ಗೊಂದು ವಿಷಯ ಹೇಳೋದನ್ನ ಮರ್ತದ್ರ ನೋಡ್ರಿ. ನಮ್ ಮಿಸಸ್ ಮಹಿಳಾ ಸಮಾಜದಾಗ ಜನರಲ್ ಸೆಕ್ರೆಟರಿ ಆಗಿ ಎಲೆಕ್ಟ್ ಆದ್ರಿ. ಆ ಖುಷಿನಾಗ ಮಂದೆಲ್ಲ ಸೇರ್ಕೊಂಡು ರಾತ್ರಿ 11 ಗಂಟೆದಾಗ ಪಟಾಕಿ ಹಚ್ಚಿದ್ದು. ಜೈಲ್ ಸರೌಂಡಿಂಗ್ಸ್ ನಲ್ಲಿ ಸರ, ಅದು ರಾತ್ರಿ ಹೊತ್ನಲ್ಲಿ ಪಟಾಕಿ ಹಚ್ಚಬಾರ್ದು ಅನ್ನೋ ರೂಲ್ಸ್ ನಿಮಗೆ ಗೊತ್ತಿಲ್ವಾ? ನನಗ್ ತಿಳಿದೈತ್ರಿ, ಆದ್ರ ವಿಜಯೋತ್ಸವ ಆಚರಿಸ್ಬೇಕಂತ ಬಂದಿದ್ರಲ್ರಿ ಮಂದಿ, ಅವ್ರಿಗೆ ತಿಳಿದಿಲ್ಲ ನೋಡ್ರಿ. ಹೌದ, ನೀವು ನನ್ನ ಕರ್ಸಿ ಇಷ್ಟು ಎಂಕ್ವೈರಿ ಮಾಡ್ಲಿಕ್ಕೆ ಹತ್ತಿರಿ ಅಂದ ಮೇಲ ನನ್ನ ಮೇಲೆ ಯಾಕೋ ಸಂಶಯ ಇದ್ದಂಗೆ ಕಾಣಿಸ್ತೈತಿ. ಅಲ್ರಿ, ರಾತ್ರಿ 11 ಗಂಟೆನಾಗ ನಾ ಅಲ್ಲಿದ್ದಿಲ್ರಿ, ಹಂಗ ಅಡ್ಡಾಡ್ಕೊಂತ ಖಾರ ಮಂಡಕ್ಕಿ ತಿನ್ಬೇಕಂತ ಪ್ಯಾಟಿ ಕಡೆ ಹೋಗಿದ್ರಿ. ಆ ಹೊತ್ನಾಗ ಮಂದಿ ಪಟಾಕಿ ಹೊಡ್ದಾರ. ನಾವು ನೌಕರಿಗೆ ಬಂದು ಭಾಳ ವರ್ಷ ಆತು, ಎಂತೆಂತ ಹಲಕಾಟ್ ಬಂದ್ ಅದರಂತ ನಮಗ್ ಚಂದ ತಿಳಿದೈತಿ. ಒಮ್ಮೆ ಅಧಿಕಾರ ನಮ್ ಕೈಯಾಗ ಬರ್ರಿ ನೋಡ್ರಿ, ಆಮೇಲೆ ತಿಳಿತೈತಿ. ಅಲ್ಲ ಸ್ವಾಮಿ ಶ್ರೀನಾಥ್ರ, ನೀವ್ ಹಂಗ ನಿಂತಿರಲ್ರಿ, ಹೇಳ್ರಿ. ಕಾನೂನು ಅಂದ್ರೆ ನಮ್ಮವ್ವ, ಕಾಕಿ ಬಟ್ಟೆ ಅಂದ್ರೆ ನಮ್ಮ ಅಪ್ಪ ಅಂತ ತಿಳ್ಕೊಂಡಿರೋದ. ನಾ ಹಾಗೆ ಮಾಡ್ತೇನೆ ಅಲ್ರಿ? ಹೇಳ್ರಿ ಸಾಹೇಬ್ರಗ. ಅಲ್ರಿ, ನೀವು ಇದ್ರೆ ಕೂಡ ಏನ್ ತಿಂದಿದ್ರೆ ಹೌದಲ್ರಿ? ನಾ ಸಬಾರ್ಡಿನೇಟ್ ಅಂದ್ರೆ ಏನ್ ತಿಳ್ಕೊಂಡ್ರ ನಾವು ಮಕ್ಳಿದ್ದಾಗ, ಹೌದಲ್ರಿ? ನೋಡ್ರಿ ಸಾಹೇಬ್ರ, ಅಲ್ರಿ ಅವತ್ತು ನೀವು ನೋಡಿದ್ರಿ ನಾ ಏನಾರು ಮಾಡ್ದ ಅಲ್ರಿ? ಈ ಕಿಮ್ಮತ್ ಬೇಡ. ಹೇಳ್ರಿ ಹೇಳಕ್ಕೆ ಬಿಡಲ್ವಲ್ರಿ ನೀವು? ಸ್ಟಾಪ್ ಇಟ್. ಇನ್ನೊಂದು ವಾರದ ಒಳಗಡೆ ಆ ಬಾಂಬ್ ಬ್ಲಾಸ್ಟಿಂಗ್ ಬಗ್ಗೆ ಡೀಟೇಲ್ ರಿಪೋರ್ಟ್ಸ್ ನನಗೆ ಬೇಕು. ಅಂಡರ್ಸ್ಟ್ಯಾಂಡ್? ಮಾಡ್ಬೇಕಲ್ರಿ ಸಾಹೇಬ್ರ? ನೀವು ನಮ್ಮರ ಸಂಶಯ ಪಟ್ಟಿರಿ ಅಂದ್ಮೇಲೆ ಈ ತುಡುಗರ ಕೈಯಿಂದ ಖರೆ ಬಾಯ್ ಬಿಡಿಸ್ಬೇಕಂತ ಹಿಂಗ್ ಬರ್ದಿ ನೋಡ್ರಿ. ಲೋಕ್, ಈ ದಂಡ ಅಧಿಕಾರದ ಸಂಕೇತ, ಅಧಿಕಾರದ ಪರಮಾವತಿ ಅಲ್ಲ. ಇನ್ನೊಂದು ಸಲ ಈ ರೀತಿ ಬಿಹೇವ್ ಮಾಡೋದು ನಾನು ನೋಡಿದ್ರೆ ನಡೆಯೋ ಕಥೆನೆ ಬೇರೆ. ಔಟ್, ಗೆಟ್ ಔಟ್. ಸಮಾಧಾನ ಮಾಡ್ಕೋ. ಸ್ಟಾಪ್. ಜೈಲರ್ ಜಗನ್ನಾಥ್, ಗನ್ ಮೇಲೆ ಕೈ ಇಟ್ಟೆ ನಿನ್ ಹೆಂಡತಿನ ಡಮ್ ಅನ್ಸ್ಬಿಡ್ತೀನಿ. ಹೋಗಿ ನಿನ್ ಗಂಡನ ಪಕ್ಕ ನಿಂತ್ಕೋ. ಅಮ್ಮ ಅವ್ರ ಮೊದಲು
ಸಸ್ಪೆನ್ಸ್ ತೋರಿಸಿ ಥ್ರಿಲ್ ಮಾಡಿದ್ರಿ. ಈಗ ಪುಷ್ಪವೃಷ್ಟಿ ಸುರಿಸಿ ಚಿಲ್ಲು ಮಾಡ್ತಿದ್ದೀರಲ್ಲ, ಏನೇ ವಿಶೇಷ? ನಿನಗೆ ಜೈಲ್ ಗೋಡೆ ಎತ್ತರ ಎಷ್ಟು, ಅದ್ರಲ್ಲಿ ಎಷ್ಟೆಷ್ಟು ಕಲ್ಲುಗಳಿವೆ, ಬಾಗ್ಲೆಷ್ಟು, ಯಾವ ಕೈದಿ ಏನೇನ್ ನಂಬರು, ಅವ್ರು ಊಟ ಮಾಡಿದಾರಾ, ನಿದ್ದೆ ಮಾಡಿದಾರಾ, ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀಯ ಹೊರತು ಈ ಮನೇಲಿ ಏನೇನ್ ಆಗ್ತಾ ಇದೆ ಅಂತ ಕಾಳಜಿ ಇದೆಯಾ? ಇಲ್ವಲ್ಲ. ಅಲ್ವೋ? ಇವತ್ತು ನಿನ್ ಮದ್ವೆ ಆಗಿದ್ದಿನ ಅಲ್ವೇನೋ? ಓಹೋ, ಓ ಟುಡೇ ಅವ್ರ ವೆಡ್ಡಿಂಗ್ ಆನಿವರ್ಸರಿ. ಓ, ಅದಕ್ಕೆ ನಾನು ನೀವೆಲ್ಲರೂ ಸೇರ್ಕೊಂಡು ನನ್ನನ್ನ ಹೌಸ್ ಅರೆಸ್ಟ್ ಮಾಡಿರೋದು. ಇವತ್ತು ನಾ ಹೇಳ್ದಾಗೆ ನೀವಿಬ್ರು ಕೇಳ್ಬೇಕು. ಆಯ್ತಮ್ಮಿ. ತಗೋ, ಈ ಡ್ರೆಸ್ ಹಾಕೊಂಡು ನೀವಿಬ್ರು ಆ ರೂಮ್ ಒಳಗೆ ಹೋಗ್ಬೇಕು. ಆಯ್ತು ತಾಯಿ, ಈ ನಿಬಾಧೆಯನ್ನು ಶಿರಸಾವಹಿಸುವನು. ಅಜ್ಜಿ ಅಜ್ಜಿ, ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಈಗ ಡ್ಯಾಡಿ ಮಮ್ಮಿ ಒಳಗೋಗ್ತಾರೆ. ಅಷ್ಟರಲ್ಲಿ 11 ಗಂಟೆ ಹೊಡೆಯುತ್ತೆ. 11 ಆದ ತಕ್ಷಣ ಡ್ಯಾಡಿ ಏನ್ ಮಾಡ್ತಾರೆ? ಲೈಟ್ ಆಫ್ ಮಾಡ್ತಾರೆ. ಅಷ್ಟರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಓಕೆ ಅಜ್ಜಿ. ಆಮೇಲೆ ಬಾಯ್ಲಿ ಆ ಮೊದಲನೇ ದಾರ ನಾನು ಹೇಳ್ತೀನಿ, ಎರಡನೇ ದಾರ ನಾ ಹೇಳ್ತೀನಿ, ಮೂರನೇ ದಾರ ನಾನು ಹೇಳ್ತೀನಿ. ಪ್ಲಾನ್ ಸಕ್ಸಸ್. ಅಜ್ಜಿ 11 ಗಂಟೆ ಆದ್ರೂ ಲೈಟ್ ಆಫ್ ಮಾಡಿಲ್ಲ, ಇನ್ನು ನಗ್ತಾನೆ ಇದ್ದಾರೆ. ಮಾಡ್ತಾರೆ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅವ್ರೇನ್ ಮಾಡ್ತಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಸುಭಾಷ್, ಬಾರೋ ಇಲ್ಲಿ, ಬಾರೋ. ಡ್ಯಾಡಿ ಮಮ್ಮಿ ಒಳಗಿರುವಾಗ ಹಾಗೆಲ್ಲ ನೋಡ್ಬಾರ್ದು ಕಣೋ. ಮತ್ತ 11 ಗಂಟೆ ಆದ್ರೂ ಲೈಟ್ ಆಫ್ ಮಾಡಿಲ್ಲ. ಮಗ, ನೀನಿಲ್ದೆ ಮನೇಲಿ ನಂಗೆ ಇರಕ್ ಆಗ್ತಾ ಇಲ್ಲ. ದೇವ್ರು ಯಾಕಾದ್ರೂ ನಂಗೆ ಕಷ್ಟ ಕೊಟ್ಟ. ಅವ್ವ ಅಳ್ಬೇಡ ಕಣವ. ಅವ್ವ ನಮ್ ಲಕ್ಷ್ಮಿ ಹಸ ಕರಾಗ್ತೇನವ. ಹ್ಞೂ ಮಗ, ಕರಾಕೈತೆ. ನಿನಗೆ ಗಿಣ್ಣ ಅಂದ್ರೆ ಬೋ ಆಸೆ ಅಲ್ವಾ, ಅದಕ್ಕೆ ತಂದಿವ್ನಿ. ಇಲ್ಲಿ ಕೈದಿಗಳಿಗೆ ಹಾಗೆಲ್ಲ ಏನು ಕೊಡಬಾರ್ದು. ನಮ್ ಚೆನ್ನಂಗೆ ಗಿಣ್ಣ ಅಂದ್ರೆ ಬೋ ಪ್ರೀತಿ ಕಣಪ್ಪ. ಇಲ್ಲಿ ಪ್ರೀತಿ ಗೀತಿ ಏನು ಇಲ್ಲಮ್ಮ. ನೀನ್ ಕೊಡೋಣ, ಅವ್ನ್ ತಿನ್ನೋಣ, ನಾಳೆ ಹೆಚ್ಚು ಕಮ್ಮಿ ಆಗೋಣ. ಕಾನೂನು ನಮ್ಮನ್ನ ಸುಮ್ನೆ ಬಿಡುತ್ತೆ? ನೀವು ಕಾನೂನು ಮನೆ ಹಾಳಾಗ. ನೀನು ಒಬ್ಬ ತಾಯಿ ಹೊಟ್ಟೆಲ್ ಹುಟ್ಟಿದವನು ತಾನೆ. ಹಾಲು ಕೊಟ್ಟು ತಾಯಿ ತನ್ನ ಮಗನಿಗೆ ವಿಷ ಕೊಟ್ಟಾಳ. ಇದು ಜೈಲು ಕಣಮ್ಮ. ಇಲ್ಲಿ ಅಪ್ಪ ಅಮ್ಮ ಬಂದು ಬಳಗ ಯಾರು ಏನಿಲ್ಲ. ಕೊಡಿಲಿ. ಗಿಡ್ಡ ಅಂದ್ರೆ ನನಗೆ ಬಹಳ ಇಷ್ಟ. ಶ್ರೀನಾಥ, ಗಿಡ್ಡ ಅಂದ್ರ ನನಗೂ ಭಾರಿ ಆಸೆ ನೋಡಲೆ. ಇರ್ಬೋದು ರೀ ಮಿಸ್ಟರ್ HB ಬೆಳ್ಳುಳ್ಳಿ ಅಂದ್ರ ಹೈಬ್ರಿಡ್ ಬೆಳ್ಳುಳ್ಳಿ ಅವ್ರೆ. ಯಾಕ HB ಅಂದ್ರ ಹಾಲಪ್ಪ ಭೀಮಪ್ಪ ಬೆಳ್ಳುಳ್ಳಿ. ಅದೇನಾದ್ರೂ ಆಗಲ್ರಿ ರೀ ಬೆಳ್ಳುಳ್ಳಿ ಅವ್ರೆ. ನೀವು ಈ ಗಿಣ್ಣ ತಿಂದ್ರ ನಿಮಗ HB BP ಹೆಚ್ಚಾಗತ್ತೆ. ಹೆಚ್ಚಾಗತೈತಿ. ಹೆಚ್ಚಾದ್ರಲ್ಲೇನಾ ನಾ ಬೇಗ ಪ್ರಮೋಟ್ ಆಗಿ ಜೈಲರ್ ಆಗುದು. ತಾರ್ಲಿ ಊರ ಅವ್ವ ಗಿಡ್ಡ ಅಪ್ಪ ಸರ ಮಿಸ್ಟರ್ ಬೆಳ್ಳುಳ್ಳಿ, ಇದನ್ನ ನೀನ್ ತಿಂದ ಗೋಟಕ್ಕಂದ್ರೆ ಕಾನೂನು ನಮ್ಮನ್ ಬಿಡ್ತೇನ್ರಿ. ಚ ಇದನ್ನ ನಾ ತಿನ್ಬೇಕಂತ ವಿಚಾರ ಮಾಡಿಲ್ರಿ ಸರ. ಇದನ್ನ ಎದಕ್ ತಂದಾರ, ಇದ್ರಾಗ ಏನ್ ಹಾಕ್ಯಾರ ಅಂತ ಟೆಸ್ಟ್ ಮಾಡ್ಬೇಕಂತ ಸ್ಮೆಲ್ ತಗೊಂಡಿದ್ರಿ. ನೋಡಿ ಮಿಸ್ಟರ್ ಬೆಳ್ಳುಳ್ಳಿ ಸರ, ಕೆಲವು ಸಲ ನಾವು ಕಾನೂನು ಜೊತೆ ಮಾನವೀಯತೆನೂ ನೋಡ್ಬೇಕು. ಹೌದ್ರಿ ಸರ, ಹೌದು. ಕೈದಿಗಳನ್ನ ನೋಡಕ್ ಬಂದಿರೋರ್ನ ನಾವು ಯಾವತ್ತೂ ನೋಯಿಸಬಾರ್ದು. ಯಾಕಂದ್ರೆ ಅವ್ರು ಮೊದಲೇ ನೊಂದು ಬಂದಿರ್ತಾರೆ. ಅಧಿಕಾರದಲ್ಲಿರೋ ನಾವು ಅವ್ರ ನಡವಳಿಕೆಯಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೋಬೇಕು. ಕೊಡಿಲಿ ಸರ. ಅದು ತಗೊಳ್ಳಿಮ್ಮ, ಕೊಡಿ ನಿಮ್ಮ ಮಗನಿಗೆ. ತಗೋ ಮಗ, ತಿನ್ನು. ಅವ್ವ ಇದೇನವ ಗಾಯ? ಏನು ಇಲ್ಲ ಮಗ, ಮನೆ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಜಾರ್ ಬಿದ್ದು ಹೊಸಿ ಗಾಯ ಆಗೈತಷ್ಟೇ. ನೀನ್ ಯಾಕವ್ವ ಹೋಗಿದ್ದೆ? ಇನ್ನೇನಪ್ಪ ಮಾಡೋದು, ಆ ಸಾಲ ಕೊಟ್ಟು ರುದ್ರಪ್ಪ ನೀನ್ ಹಣ ಕೊಡದೆ ಇದ್ರೆ ಮನೆ ಹರಾಜಾಗ್ತೀನಿ ಅಂತ ಹೇಳ್ದ. ಏನಾದ್ರೂ ಒಂದು ಕೆಲಸ ಮಾಡಿ ಅವನ್ ಸಾಲ ತೀರ್ಸ್ಬೇಕಲ್ಲ ಮಗ. ನನ್ನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ತಗೋ ತಿನ್ನು. ನಮಸ್ಕಾರ ಸಾಹೇಬ್ರ. ತಗೋ 500 ರೂಪಾಯಿ ಇದೆ. ಯಾಕೆ ಸಾಹೇಬ್ರ? ನೀನಿನ್ ಕಷ್ಟನೆಲ್ಲ ಹೇಳ್ಕೊಂಡಿದ್ನ ನಾನು ಕೇಳಿಸ್ಕೊಂಡೆ. ತಗೋ. ಬೇಡಿ ಸಾಹೇಬ್ರ, ನಿಮ್ಮಂತ ದೊಡ್ಡ ಅಧಿಕಾರಿ ಕೊಲೆ ಮಾಡಿದ ಒಬ್ಬ ಖೈದಿ ಸಂಸಾರಕ್ಕೆ ಸಹಾಯ ಮಾಡೋದಾ? ಬೇಡಿ ಸಾಹೇಬ್ರ. ನೋಡಮ್ಮ, ನಾನೊಬ್ಬ ಅಧಿಕಾರಿ.
ನೀನೊಬ್ಬ ಕೈದಿ ತಾಯನೋ ಅಂತರದಿಂದ ಮಾತಾಡಬೇಡ. ನಾನು ನಿನ್ನ ಮಗ ಅಂತಾನೆ ತಿಳ್ಕೊ. ಹೌದಮ್ಮ, ನೀನಿಬ್ಬರು ಮಕ್ಕಳಲ್ಲಿ ಒಬ್ಬ ಜೈಲಲ್ಲಿದ್ದಾನೆ, ಇನ್ನೊಬ್ಬ ಆ ಜೈಲನ್ನ ಕಾಯ್ತಾ ಇದ್ದಾನೆ. ತಾಯಿ ಕಷ್ಟಕ್ಕೆ ನೆರವಾಗೋದು ಈ ಮಗನ ಕರ್ತವ್ಯ ಅಲ್ವಾ? ತಗೋ. ನೀನ್ ಚೆನ್ನಾಗಿರ್ಬೇಕಪ್ಪ, ನೀನ್ ಚೆನ್ನಾಗಿರ್ಬೇಕು. ಈ ನಿಮ್ಮ ಹರಕೆ ಆಶೀರ್ವಾದ ಯಾವತ್ತೂ ನಿನ್ನ ಮಗನ ಮೇಲೆ ಇರಬೇಕು, ಗೊತ್ತಾಯ್ತಾ? ಖಂಡಿತ ಇರುತ್ತಪ್ಪ, ಖಂಡಿತ ಇರುತ್ತೆ. ನಾ ಬರ್ತೀನಪ್ಪ. ಆಯ್ತಮ್ಮ.